ಚೆನ್ನಾಗಿ ತಿಳಿಸಿದ್ರಿ ಸರ್. ಇನ್ನೊಂದು ನಮಗೆ ಬಹಳಷ್ಟು ಈ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಾ ಇರೋದು ನಿಮಗೆ ಕ್ಯಾಶ್ ಟ್ರಾನ್ಸಾಕ್ಷನ್ಸ್ ಬಗ್ಗೆ. ಎಲ್ಲರೂ ಅದೊಂದು ಭಯ ಬರೆಸ್ತಾ ಇದ್ದಾರೆ. ನಿಮಗೆ 100% ಪೆನಾಲ್ಟಿ ಹಾಕ್ಬಿಡ್ತಾರೆ ಕ್ಯಾಶ್ ಟ್ರಾನ್ಸಾಕ್ಷನ್. ಆ್ಯಕ್ಚುಲಿ ಇದೇನಾದರೂ ಹೊಸದಾ? ಯಾಕೆಂದರೆ ನಾವು ಇದು ಮುಂಚೆನೂ ಇತ್ತಿದ್ದು. ಇಲ್ಲ ಮೋಹನ್, ಅದು ಏನೂ ಚೇಂಜ್ ಆಗಿಲ್ಲ, ಮುಂಚೆನೂ ಇತ್ತು ಅದು. ಏನಾಗಿದೆ ಅಂದರೆ ಕ್ಯಾಶಲ್ಲಿ ನೀವು ಟ್ರಾನ್ಸಾಕ್ಷನ್ಸ್ ಕಮ್ಮಿ ಮಾಡಿದಷ್ಟು ಒಳ್ಳೇದು. ಕ್ಯಾಶ್ ಡೆಪಾಸಿಟ್ ಇನ್ ಟು ಬ್ಯಾಂಕ್ ಆಲ್ಸೋ ಈಸ್ ಎ ವಿತೌಟ್ ಎನಿ proof is a income tax will call up for scrutiny. 10 lakhs and above over a period of 1 year, if you are depositing cash into bank, naturally the banker will intimate to the department. Then the department will call for scrutiny. Why have you invested? What is the source of income? Avaga enagutte, you can't explain. The entire amount is going to be taken as unexplained credit. Section 68 anta ondide. 100% tax ಆಗ್ಬಿಡುತ್ತೆ. If you are not able to explain the credit in the bank account. So ಕ್ಯಾಶ್ ಟ್ರಾನ್ಸಾಕ್ಷನ್ ಮಾಡೋದು ನನ್ನ ಪ್ರಕಾರ, ಐ ವಿಲ್ ನೆವರ್ ಈವನ್ ಅಡ್ವೈಸ್ ಮೈ ಎನಿ ಕ್ಲೈಂಟ್ಸ್ ಟು ಡೂ ಎನಿ ಟ್ರಾನ್ಸಾಕ್ಷನ್ ಇನ್ ಕ್ಯಾಶ್.